ಶಿಲ್ಪಕಲೆಯ ಹರಿಕಾರ ಅಮರಶಿಲ್ಪಿ ಜಕಣಾಚಾರಿ ದಿನಾಚರಣೆ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಶ್ರೀ ಜಕಣಾಚಾರಿ ಅವರ ಸಂಸ್ಕರಣಾ ದಿನಾಚರಣೆಯನ್ನ ಅತ್ಯಂತ ಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಜಕಣಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಗೌರವ ಸಮರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜದ ಕಾರ್ಯದರ್ಶಿ ವೀರಾಚಾರಿ ಅವರು, ಸಮಾಜದಲ್ಲಿ ಒಗ್ಗಟ್ಟಿನ ಅಗತ್ಯತೆ ಇದ್ದು ನಮ್ಮ ಕುಲ ಬಾಂಧವರಲ್ಲಿ ಪರಸ್ಪರ ಸಹಕಾರ ಮತ್ತು ಒಗ್ಗಟ್ಟು ಇರುವುದು ಬಹಳ ಮುಖ್ಯ. ಹಿರಿಯರು ನಮಗಾಗಿ ಒಂದು ಉತ್ತಮ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ಜಕಣಾಚಾರಿ ಹಾಗೂ ನಮ್ಮ ಪೂರ್ವಜರು ಈ ಸಮಾಜಕ್ಕೆ ಒಂದು ಗೌರವಯುತ ಹೆಸರನ್ನ ತಂದುಕೊಟ್ಟಿದ್ದಾರೆ. ಅಂತಹ ಮಹಾನ್ ಚೇತನಗಳನ್ನ ಸ್ಮರಿಸುವುದು ಮತ್ತು ಅವರ ದಾರಿಯಲ್ಲಿ ನಡೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡಿದ್ದ ಹರ್ಷ ಅವರು ಭಾರತೀಯ ಶಿಲ್ಪಕಲೆಯ ಉನ್ನತ ಪರಂಪರೆಯನ್ನ ವಿವರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಕಣಾಚಾರಿ ಮತ್ತು ಅವರ ಪುತ್ರ ಡಂಕಣಾಚಾರ್ಯರ ನಡುವಿನ ಐತಿಹಾಸಿಕ ಪ್ರಸಂಗವನ್ನ ನೆನಪಿಸಿದ ಅವರು, ಬೇಲೂರಿನ ಶಿಲ್ಪಕಲೆಯ ಕೆಲಸದ ಸಮಯದಲ್ಲಿ ಶಿಲ್ಪದಲ್ಲಿನ ದೋಷವನ್ನ ಗುರುತಿಸಿದಾಗ ಜಕಣಾಚಾರ್ಯರು ತಮ್ಮ ಮಾತಿನಂತೆ ಬಲಗೈಯನ್ನೇ ಕತ್ತರಿಸಿಕೊಂಡರು. ಅವರ ವೃತ್ತಿನಿಷ್ಠೆ ಮತ್ತು ತ್ಯಾಗ ಅಪ್ರತಿಮವಾದದ್ದು. ತಂದೆ ಮಗನ ಈ ಬಾಂಧವ್ಯ ಮತ್ತು ಕಲೆಯ ಮೇಲಿನ ಗೌರವ ಇಂದಿನ ಪೀಳಿಗೆಗೆ ಮಾದರಿ ಎಂದು ಬಣ್ಣಿಸಿದ್ದಾರೆ. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯ ಮುಖಂಡರು, ವಿವಿಧ ಪದಾಧಿಕಾರಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಲ ಬಾಂಧವರು ಭಾಗವಹಿಸಿ ಸಂಸ್ಕರಣಾ ದಿನವನ್ನ ಯಶಸ್ವಿಗೊಳಿಸಿದ್ದಾರೆ. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಯಾವಾಗಲೂ ಜನವರಿ 1ನೇ ತಾರೀಕು ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಅವರ ಜಯಂತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಯಲ್ಲಿ ಸೇರಿಸಿರ್ತಾರೆ. ಈ ಹಬ್ಬವನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲ ನಿಮ್ಮ ಊರುಗಳಿಗೆ ಬಂದು ಹೇಳಿದ್ರು ನೀವು ಬರೋದಕ್ಕೇ ಅನುಮಾನ ಪಡ್ತಿಲ್ಲ. ದಯವಿಟ್ಟು ನಮ್ಮ ಕುಲದಲ್ಲಿ ಒಂದು ಒಗ್ಗಟ್ಟಿದೆ ಅಂತ ತೋರಿಸ್ಕೋಬೇಕು. ನೀವೆಲ್ಲ ಸಹಕರಿಸಬೇಕು. ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರಬೇಕು. ನಮಗೆ ನಮ್ಮ ಕುಲಬಾಂಧವರಿಗೆ ಒಂದು ವೇದಿಕೆ ಅಂತ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೋಬೇಕು ಅಷ್ಟೇ ಹೊರತು ಇದರಲ್ಲಿ ಕಾರ್ಯದರ್ಶಿ ಆಗಲಿ ಸೆಕ್ರೆಟರಿ ಆಗಲಿ ಇಂಥವ್ರಿಗೆ ಏನೋ ಅನುಕೂಲ ಇದೆ ನಮಗೇನೋ ಅಂತ ಮನೋಭಾವ ಇಟ್ಕೋಬಾರ್ದು. ಇದರಲ್ಲಿ ಏನೂ ಇಲ್ಲ. ಏನಂದರೆ ನಾವೊಂದು ನಮ್ಮ ಕುಲಬಾಂಧವರಾಗಿರ್ತಕ್ಕಂಥ ಜಕಣಾಚಾರಿ ಅವರಿಗೆ ಮರ್ಯಾದೆ ಕೊಟ್ಟು ಹಿರಿಯರು ನಮಗೊಂದು ಸಮಾಜದಲ್ಲಿ ಹೆಸರು ಮಾಡಿದ್ದಾರೆ ಅಂಥವ್ರಿಗೆ ನಾವು ಪೂಜೆ ಮಾಡಿ ಅವರಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ ಅಷ್ಟೇ ಹೊರತು ಇದರಲ್ಲಿ ಏನಿಲ್ಲ. ದಯವಿಟ್ಟು ಈ ಕಾರ್ಯಕ್ರಮಗಳಿಗೆ ನೀವು ಭಾಗಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕಂತ ನನ್ನಲ್ಲಿ ಮನವಿ ಅಷ್ಟೇ. ಈ ಒಂದು ಮಾತುಗಳನ್ನ ಕಲೆಯನ್ನು ನೋಡಿ ಬರೀ ಒಂದು ವಿಗ್ರಹ ಮಾತ್ರ ಹೇಳಿರ್ತಾರೆ, ಇವರಿಗೆ ಪೂರ್ತಿ ದೇವಸ್ಥಾನವನ್ನ ಅವ್ರಿಗೆ ಒಪ್ಪಿಸ್ಬಿಡ್ತಾರೆ. ಸೋಮನಾಥಪುರದಲ್ಲಿ ದೇವಸ್ಥಾನವನ್ನ ಚೆನ್ನಾಗಿ ಮಾಡ್ಕೊಡ್ತಾರೆ. ಇದಾದ ನಂತರ ಅದನ್ನು ನೋಡಿ ಅವ್ರಿಗೆ ಬೇಲೂರು ಕಡೆಗೆ ಕಾರ್ಯ ಬರುತ್ತೆ. ಸೊ ಬೇಲೂರಿಗೆ ಹೋಗಿ ಅಲ್ಲಿ 16 ವರ್ಷ ಅಲ್ಲಿ ಶ್ರಮವನ್ನ ವಹಿಸಿ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಅದಾದ ನಂತರ ಹಳೆ ಬೀಡು ಬರುತ್ತೆ. ಇದು ಶಿಲ್ಪಕಲೆಯ ತವರೂರು ಅಂತಾನೆ ಕರೀತಾರೆ. ಬೇಲೂರು ಹಳೆಬೀಡು ದೇವಸ್ಥಾನವನ್ನು ಅತ್ಯದ್ಭುತವಾಗಿ ತಮ್ಮ ಶಕ್ತಿ ಮೀರಿ ಎಲ್ಲ ಶಕ್ತಿಯನ್ನ ಧಾರೆ ಎರೆದು ಅಲ್ಲಿ ಕೆಲಸವನ್ನು ಮಾಡಿರ್ತಾರೆ. ಅದು ಪ್ರಪಂಚನೇ ಸಹ ತಿರುಗಿ ನೋಡ್ತದೆ. ಬೇಲೂರು ಹಳೆಬೀಡು ಅಂತಂದ್ರೆ ಶಿಲ್ಪ ಕಲೆಗೆ ಹೆಸರುವಾಸಿ. ಶಿಲ್ಪಿ ಅದು ಮೊದಲು ಕಥೆ ಹೇಳಬಿಡ್ತೀನಿ. ಎಲ್ಲ ಮಾಡಾದ್ಮೇಲೆ ಬೇಲೂರು ಅಲ್ಲಿ ಚೆನ್ನಕೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡುವಾಗ ಏನಾಗುತ್ತೆ, ಆಚೆ ಕಡೆ ಇರೋ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ. ಒಳಗಡೆಯಲ್ಲಿ ಒಂದು ಭಿನ್ನ ಇರುತ್ತೆ, ಅದು ಅವ್ರಿಗೂ ಸಹ ಗೊತ್ತಿರಲಿಲ್ಲ. ಆದ್ರೆ ಅದು ತುಂಬಾ ಬೇಲೂರಲ್ಲಿ ಈ ತರ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಅಂತ ಎಲ್ಲ ಕಡೆನೂ ವಿಚಾರ ಗೊತ್ತಾಗಿರ್ತದೆ. ಹಾಗೆ ಅಲ್ಲಿ ಡಕಣಾಚಾರ್ಯರು ಸಹ ಬರ್ತಾರೆ. ಬಂದು ದೇವಸ್ಥಾನ ಎಲ್ಲ ತುಂಬಾ ಅದ್ಭುತವಾಗಿದೆ, ನಾನು ವಿಗ್ರಹವನ್ನು ನೋಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಆಯ್ತು ಅಂತ ಅಂದ್ಬಿಟ್ಟು ನೋಡ್ತಾರೆ, ಎಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ಹೊಟ್ಟೆ ಭಾಗದಲ್ಲಿ ಒಂದು ದೋಷ ಇದೆ ಅಂತ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ಗಂಧವನ್ನ ವಿಗ್ರಹಕ್ಕೆ ಮೇಲೆಯಿಂದ ಕೆಳಗಡೆ ಅವರು ಒಡೆದು ಬಿಡ್ತಾರೆ. ಎಲ್ಲವನ್ನೂ ಸಹ ಒಣಗೋಗುತ್ತೆ, ಆದ್ರೆ ಹೊಟ್ಟೆ ಭಾಗದಲ್ಲಿ ಮಾತ್ರ ಒಣಗಿರೋದಿಲ್ಲ. ಇಲ್ಲೇನೋ ದೋಷ ಇರಬಹುದು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಜಕಣಾಚಾರ್ಯ ಅವರಿಗೆ ಸಾಮಾನ್ಯ ಕೋಪ ಬರುತ್ತೆ. ನಾನು ಎಷ್ಟೋ ಕಡೆ ಕೆಲಸ ಮಾಡಿದ್ದೀನಿ, ಆದ್ರೆ ಯಾರು ದೋಷ ಹೇಳಿಲ್ಲ. ದೋಷ ಇಲ್ಲ. ಒಂದು ವೇಳೆ ದೋಷ ಇರೋದೇ ಆದ್ರೆ
ಖಂಡಿತ ನಾನು ಒಪ್ಕೊಳ್ತೀನಿ ಮತ್ತು ನನ್ನ ಕೈಯನ್ನ ಕತ್ತರಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ವಾಗ್ದಾನ ಮಾಡ್ತಾರೆ. ಆಯ್ತು ಅಂತ ಅಂದ್ಬಿಟ್ಟು ರಾಜರ ಒಂದು ಸಮ್ಮುಖದಲ್ಲಿ ಎಲ್ಲವೂ ಪರೀಕ್ಷೆ ಆಗುತ್ತೆ. ಹೊಟ್ಟೆಯ ಭಾಗದಲ್ಲಿ ದೋಷ ಇದೆ, ಅದನ್ನ ಒಳಗಡೆ ಕಪ್ಪೆ ಮತ್ತು ಮರಳು ನೀರು ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದನ್ನ ಹೊಡೆದಾಗ ಗೊತ್ತಾಗುತ್ತೆ. ಪ್ರತಿಷ್ಠಾಪನೆ ಸಮಯ ಬೇರೆ ನಿಗದಿ ಆಗಿರುತ್ತೆ. ಎಲ್ಲ ಊರುಗಳಲ್ಲೆಲ್ಲ ತುಂಬಾ ವಿಜೃಂಭಣೆಯಾಗಿ ಸಿದ್ಧ ಆಗಿರ್ತಾರೆ. ಹಾಗಾಗಿ ಯಾರು ನೀವು ಡಕಣಾಚಾರಿ ಯಾರು ನೀವು ಅಂತ ಎಲ್ಲ ವಿಚಾರ ಮಾಡಿ ನೋಡಿದಾಗ ಆವಾಗ ಗೊತ್ತಾಗುತ್ತೆ ಜಕಣಾಚಾರ್ಯವರ ಮಗನೇ ಡಕಣಾಚಾರಿ ಅಂತ. ಮತ್ತು ಡಕಣಾಚಾರ್ಯ